ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 28 ನವೆಂಬರ್ 2025 ರಂದು ಫಿರ್ಯಾದಿದಾರರು ಶ್ರೀ ಸಿದ್ದಾರೂಢ ತಂದೆ ಶಿವಯೋಗಪ್ಪ ಅಂತ ಇವರು ಪೊಲೀಸ್ ಠಾಣೆಗೆ ಬಂದು ಅವರ ಮನೆಯಲ್ಲಿ ಯಾರೋ ಕಳ್ಳರು ಮನೆ ಕೀಲಿ ಮುರಿದು ಒಳಗಡೆ ಹೋಗಿ 70 ಗ್ರಾಮ್ಸ್ ಆಫ್ ಗೋಲ್ಡ್ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ದೂರು ನೀಡಿರ್ತಾರೆ. ಆ ದೂರಿನ ಆಧಾರದ ಮೇಲೆ ನಾವು ಒಂದು FIR ರಿಜಿಸ್ಟರ್ ಮಾಡಿಕೊಂಡಿರ್ತೇವೆ. 212/2025 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದಿರುತ್ತದೆ. ಸೊ ಈ ಪ್ರಕರಣ ಪತ್ತೆ ಮಾಡಲಿಕ್ಕೆ ನಮ್ಮ DYSP ಚಿಂಚೋಳಿ ಸಂಗಮನಾಥ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿಯಾಗಿರುವಂಥ ಶ್ರೀ ಮಹಾದೇವ್ ಡಿ ಮತ್ತು ಅವರ ಟೀಮಲ್ಲಿ 3 ಜನ ಸಿಬ್ಬಂದಿ ರೆಡ್ಡಿ, ಮಾಣಿಕ್ ರಾವ್ ಇರ್ತಾರೆ, ಯಲ್ಗೋರೇಶ್, ಸಂತೋಷ್, ಮಾರುತಿ, ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ, ಸದಾಶಿವ್ ಇವರೆಲ್ಲ ಟೀಮ್ ಆಗಿ ಫಾರ್ಮ್ ಮಾಡಿ ಡ್ರೈವರು ಕೆಲಸ ಕಳ್ಳತನ ಪತ್ತೆ ಮಾಡ್ಲಿಕ್ಕಂತೂ ಎಲ್ಲ ಕಡೆ ಡ್ರೈವರ್ ಚೆಕ್ ಮಾಡೋದು ಮತ್ತು ಬೇರೆ CCTV ಫುಟೇಜ್ ಬೇರೆ ಬೇರೆ ಎಲ್ಲಿ ಪಟ್ಟಿದ್ದಾರೆ ಏನಂತ ಹೇಳ್ತಾರೋ ಅವರ ಎಫರ್ಟ್ಸ್ಗೆ ರಿಸಲ್ಟ್ ಆಗಿ ಕೆಲವು ಟೈಮ್ ಮಾತ್ರ ನೈಟ್ ಟೈಮ್ ಓಡಾಡೋದು ಅಸೋಸಿಯೇಟ್ ಜೊತೆ ಇಬ್ಬರು ಆರೋಪಿತರು ಈ GK ಕ್ರಾಸ್ ಮಾರ್ಗವಾಗಿ ಮೇಜರ್ ಸಿಕ್ಕಿರುವುದು ರೀಸನ್ ಏನಂದ್ರೆ ಅವನು ಹಳೆ ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡಿ MOB ಕಾರ್ಡ್ನು ಇದೆ ಅವರನ್ನೇ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆ ವಿಚಾರಣೆ ಸಮಯದಲ್ಲಿ ಅವರು ಈ ಏನು ಗಣೇಶ್ ನಗರದಲ್ಲಿ ಕಳ್ಳತನ ಆಗಿ ಕಳ್ಳತನ ಮಾಡಿ ಹೋಗ್ಕೊಂಡಿರ್ತಾರೆ. ಅವರು ಡೀಟೇಲ್ಡ್ ಆಗಿ ವಿಚಾರಣೆ ಮಾಡಿದಾಗ ಅವರು ಇನ್ನೂ 4 ಕಳ್ಳತನಗಳಲ್ಲಿ ಭಾಗಿಯಾಗಿರುವುದು ಅವರು ತಿಳಿಸಿರುತ್ತಾರೆ. ಅದರಲ್ಲಿ 3 ಟೋಟಲ್ 5 ಕೇಸಸ್ ಅಲ್ಲಿ ಅವರು ಭಾಗಿಯಾಗಿರುವುದು ಕಂಡು ಬಂದಿರುತ್ತದೆ. ಅದರಲ್ಲಿ 4 ನಿಮಗೆ ಈ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಸೇರಿದಂತ ಇದೆ ಮತ್ತು ಇನ್ನೊಂದು ಮಲ್ಕೇಟ್ ಕೆಲವು ಟೈಮ್ ಮಾತ್ರ ನೈಟ್ ಟೈಮ್ ಓಡಾಡೋದು ಅಸೋಸಿಯೇಟ್ ಜೊತೆ ಕಳ್ತನ. ಟೋಟಲ್ ಒಟ್ಟಾರೆ ಈ ನಾವು ಟೋಟಲ್ 5 ಕೇಸಸ್ ರೀಸನ್ ಏನಂದ್ರೆ ಅವನು 49 ಗ್ರಾಮ್ಸ್ ಆಫ್ ಗೋಲ್ಡ್ ಮೇಲೆ MOB ಕಾರ್ಡ್ ಇದೆ, 60 ಗ್ರಾಮ್ಸ್ ಆಫ್ ಸಿಲ್ವರ್ ಕಳ್ಳತನ ಆಗಿದೆ. ಇದರಲ್ಲಿ ನಾವು ಟೋಟಲ್ ಅವರ ಆರೋಪಿತರು ಯಾರು ಕರಣ್ ತಂದೆ ರಂಗು ಪವಾರ್ ಅಂತ ಇವರು ತಾಂಡದವರು ಮತ್ತು ರಾಮದಾಸ್ ನಾಯಕ್ 3 ಜನ ಹೋಗ್ತಾರೋ ನಾಯಕ್ ತಾಂಡ ಆನಂದ್ ಅವರು ಇವರಿಬ್ಬರು ಅವರು ಹೋಗ್ತಾರೆ. ನಾವು 155 ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು 340 ಗ್ರಾಮ್ಸ್ ಆಫ್ ಸಿಲ್ವರ್ ನಾವು ರಿಕವರಿ ಮಾಡಿಕೊಂಡಿದ್ದೇವೆ. ಇವರು ಟೋಟಲ್ ಆಗಿ ಅವ್ರ ವಿಚಾರಣೆ ಸಮಯದಲ್ಲಿ ಅವರು ಹೇಳಿದ್ದೇನೆಂದ್ರೆ ಅವರು ಟೋಟಲ್ 5 ಜನ ಒಂದು ಗ್ರೂಪ್ ಆಗಿ ಕಳ್ಳತನ ಮಾಡ್ತಾ ಇದ್ದಾರೆ. ಇನ್ನು 3 ಜನ ಅರೆಸ್ಟ್. ಅವರು ಎಲ್ಲಿ ನಿಮಗೆ ಇವರು ಜನರಲ್ ಆಗಿ ಮೇನ್ ಇವರದು ನೈಟ್ ಟೈಮ್ ಓಡಾಡೋದು ಅಸೋಸಿಯೇಟ್ ಜೊತೆ ಜಾಸ್ತಿ ಅಂದ್ರೆ ನೈಟ್ ಟೈಮ್. ಬಟ್ ನಾವು ಮೇಜರ್ ಬೇರೆ ಬೇರೆ ಜಾಗ ಎಲ್ಲ ಓಡಾಡ್ತಾ ಇರ್ತಾರೆ. ಹಳೆ ಟೈಮಲ್ಲಿ ಯಾವ ಮನೆ ಲಾಕ್ MOB ಕಾರ್ಡ್ನು ಇದೆ ಇಲ್ವೋ ಆ ಸಮಯದಲ್ಲಿ ಚಿಲ್ಕ ಹಾಕುವ ಕೊಂಡಿನ ಕಟ್ ಮಾಡಿ ಒಳಗಡೆ ಹೋಗಿ ಮಾಡ್ತಾರೆ ಇರುತ್ತೆ. ಇದರಲ್ಲಿ ಒಬ್ಬರು ರಾಮದಾಸನ ಆರೋಪಿ ಮೇಲೆ ಈಗಾಗಲೇ ಆಲಂದಲ್ಲಿ 4 ಕೇಸಲ್ಲಿ ಆರೋಪಿ ಆಗಿದ್ದಾರೆ. ಇವರ ಮೇಲೆ ಬಿಜಾಪುರಲ್ಲಿ 4 ಕೇಸು ಮತ್ತು ಅಫಜಲ್ಪುರಲ್ಲಿ 1 ಕೇಸು ಅವರು ಹೋಗ್ತಾ ಇರ್ತಾರೆ. ಇವರ ಮೇಲೆ ಟೋಟಲ್ ಒಟ್ಟಾರೆ 8 ಕೇಸಸ್ ರಿಜಿಸ್ಟರ್ ಆಗಿರೋದು ನಮ್ಮ ಗಮನಕ್ಕೂ ಬಂದಿದೆ. ಕರಣ್ ಮೇಲೆ ಸದ್ಯಕ್ಕಂತೂ ನಮಗೆ ಅವ್ರ ಮೇಲೆ ರಿಜಿಸ್ಟರ್ ಆಗಿರೋ ಬಗ್ಗೆ ಮಾಹಿತಿ ಯಾವುದೂ ಸಿಕ್ಕಿರುವುದಿಲ್ಲ. ನಾವು ಚೆಕ್ ಮಾಡ್ತಾ ಇದ್ದೀವಿ ಬೇರೆ ಜಿಲ್ಲೆಯಲ್ಲಿ ಏನಾದರೂ ಕೇಸಸ್ ರಿಜಿಸ್ಟರ್ ಆಗಿದೆ. ಅವರು ಕೂಲಿ ಕೆಲಸ ಎಲ್ಲ ಮಾಡ್ತಾ ಇದ್ರು ಅವರು. ಬಟ್ ಇವರು ಎಲ್ಲಿ ನಿಮಗೆ ನೈಟ್ ಟೈಮ್ ಕಳ್ಳತನ ಮಾಡೋ ಪ್ರವೃತ್ತಿ ಹೊಂದಿರ್ತಾರೆ ಇವರು. ರಾಮದಾಸ್ ಮೇಜರ್ ಕೆಲವು ಟೈಮ್ ಮಾತ್ರ ನೈಟ್ ಟೈಮ್ ಓಡಾಡೋ 4 ಜನ ಅವರು ಅಸೋಸಿಯೇಟ್ಸ್ ಇದ್ದಾರೆ. ಇನ್ನೂ ನಮಗೆ ಸಿಗುವ ಬಟ್ ನಾವು ಇದೆ ಮೇಜರ್ ಸಿಕ್ಕಿರೋದು ಆರೋಪಿತರನ್ನು ನಾವು ಅವರ ಮೇಲೆ MOB ಕಾರ್ಡ್ನು ಇದೆ ವಾಚ್ ಮಾಡಿರೋದ್ರಿಂದ 5 ಕೇಸಸ್ ನಮಗೆ ಡಿಟೆಕ್ಟ್ ಆಗಿದೆ. ಸೇಡಮಲ್ಲಿ 4 ಕೇಸಸ್ ಇಲ್ಲ ನೈಟ್ ಟೈಮ್ ಮೂವ್ಮೆಂಟ್ ಇವರು ಮಲ್ಕೇಡಲ್ಲಿ 1 ಕೇಸು. ನಮಗೆ ಟೋಟಲ್ 155 ಗ್ರಾಮ್ಸ್ ಆಫ್ ಗೋಲ್ಡ್ 25 lakhs ನೈಟ್ ಟೈಮ್ 40 ಗ್ರಾಮ್ಸ್ ಕೆಲವು ಟೈಮ್ 3 ಜನ ಹೋಗ್ತಾರೆ, ಕೆಲವು ಟೈಮ್ 4 ಜನ 26.5 lakh ಪ್ರಾಪರ್ಟಿ ವರ್ತ್ ನಾವು ಈ ಆರೋಪಿಗಳಿಂದ ವಶಪಡಿಸಿಕೊಂಡಿದ್ದೇವೆ. ಅವರು ಈ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಕ್ಕೆ ನಾನು ಚಿಂಚೋಳಿ ಸಬ್ ಡಿವಿಷನ್ ಟೀಮ್ ಹೋಗ್ತಾ ಸ್ಪೆಷಲಿ ಇವರು ಇದರಲ್ಲಿ ಎಲ್ಲ ಕಂಪ್ಲೀಟ್ ಎಫರ್ಟ್ಸ್ ಮಾಡಿರುವಂಥ CPI ಮಹಾದೇವ್ ಡಿ ಡ್ರೈವರು ಕೂಲಿ ಕೆಲಸ ಮಾಡ್ತಾ ಇದ್ರು ಅವರು ಎಲ್ಲಿ ನಿಮಗೆ ಮತ್ತು ಅಡಿಷನಲ್ SP ಅವರು ಅಭಿನಂದನೆಗಳು ಸಲ್ಲಿಸಿ ಕೆಲವು ಟೈಮ್ ಮಾತ್ರ